ಯಾರಮ್ಮ ಮನೆಯೊಳಗೆ ಅಮ್ಮ ಭಿಕ್ಷವನ ನೀಡೋ, ಅಮ್ಮ ಅನ್ನವನ ನೀಡೋ. ಯಾರಮ್ಮ ಮನೆಯೊಳಗೆ ಅಮ್ಮ ಅನ್ನವನ ನೀಡೋ, ತಾಯಿ ಭಿಕ್ಷಯವ ನೀಡೋ. ಹಲವರ ಮುಂದೆ ಅಂಗಲಾಚಿ, ಕೆಲವರ ಮುಂದೆ ಕೈ ಚಾಚೆ. ಹಲವರ ಮುಂದೆ ಅಂಗಲಾಚಿ, ಕೆಲವರ ಮುಂದೆ ಕೈ ಚಾಚಿ. ತಿರಿದರು ಯಾರು ಬಿಡಲಿಲ್ಲ, ತಿರುಕನ ಪ್ರಾಣ ಉಳಿಯಲ್ಲ. ತಿರಿದರು ಯಾರು ಬಿಡಲಿಲ್ಲ, ತಿರುಕನ ಪ್ರಾಣ ಉಳಿಯಲ್ಲ. ಯಾರಮ್ಮ ಮನೆಯೊಳಗೆ ಅಮ್ಮ ಅನ್ನವನ ನೀಡಿ, ಅಮ್ಮ ಭಿಕ್ಷಯವ ನೀಡಿ. ಭಿಕ್ಷಾ ಭಿಕ್ಷಾ ಭಿಕ್ಷಾ. ಅಮ್ಮ ಅಮ್ಮ, ಸ್ವಲ್ಪ ಭಿಕ್ಷೆವಾದ ಇದ್ದುದು ನೀಡುತ್ತಾಯಿ. ಅಯ್ಯೋ ಪಾಪ ಅಮ್ಮ, ಯಾರೋ ಬಹಳವಾಗಿ ಹಸಿದಂತೆ ತೋರುತ್ತಿರುವುದು. ನನಗೆ ಅನ್ನವಿಲ್ಲದಿದ್ದರೂ ಚಿಂತೆ ಇಲ್ಲ. ಪಾಪ, ಈ ಅನ್ನದಿಂದ ಅವರ ಆಸೆವಾದರೂ ನೀಗಲಿ. ತೆಗೆದುಕೋ. ರಾಮಜೇಶ್ವರಿ ಮನೆಯಲ್ಲಿ ಕೊಟ್ಟ ಅನ್ನವನ್ನು ಈ ತಾಯಿಯು ನನಗೆ ನೀಡಿದಳು. ಈಗ ಅದನ್ನು ತಿಂದು ಒಂದು ಸ್ವಲ್ಪ ಉದರ ಪೋಷಣೆ ಮಾಡಿ. ಭಗವಂತ, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಯ್ತಲ್ಲ. ಏನಾದ್ರು ಗಣಪಾಲು ಅವ್ರಿಗೆ ಕೊಟ್ಟಿದ್ದನ್ನ ಇವ್ರು ಕಿತ್ಕೊಂಡು ತಿಂತದನ್ನ ಯಾರು ತಿಂದು ನಿನ್ಗೇನಾಯ್ತು? ಯಾರಯ್ಯ ನೀನು? ಅವ್ರಿಗೆ ಕೊಟ್ಟನ್ನ ಯಾಕೆ ಕಿತ್ಕೊಂಡೆ ನೀನು? ಅಯ್ಯ, ಎಲ್ಲರವಾಗಿ ಕೂಲಿಗಿಲಿ ಮಾಡಬಾರ್ದ? ಸೀಳಿದ್ರೆ ನಾಳೆ ಕಾಳ ಹೆಂಗಿದೀಯಾ? ಈಗ ನಾಚಿಕೆ ಆಗಲ್ಲ ಈ ತರ ಅನ್ನ ಕಿತ್ಕೊಂಡು ತಿನ್ನಕ್ಕೆ? ಅಯ್ಯ ಸ್ವಾಮಿ, ಯಾರು ಕೂಲಿ ಕಂಬಳವನ್ನು ಮಾಡಿಸಿಕೊಳ್ಳುವುದು ಸಿಗುತ್ತಿಲ್ಲ ಸ್ವಾಮಿ. ಅದಕ್ಕಾಗಿ ಈ ರೀತಿ ಭಿಕ್ಷೆಯನ್ನು ಬೇಡುತ್ತಿರುವೆನು ಸ್ವಾಮಿ. ಏನು, ಯಾವ ಕೂಲಿ ಸಿಕ್ಕಿಲ್ವಾ? ಇಲ್ಲ ಸ್ವಾಮಿ, ಕೊಟ್ಟರೆ ಮಾಡುವೆಯಾ? ಅನ್ಪಾಲು ಇವರಿಗೆ ಯಾಕೆ ಕೆಲ್ಸನೂ ಸಿಕ್ಕಿಲ್ಲ ಅಂತಾನೆ. ಇವ್ರು ಒಂದ್ ತುತ್ತು ಅನ್ನ ಕೊಟ್ರೆ ಸಾಕು ಅಂತಾನೆ. ಇವ್ನ ಹೆಂಗು ಬಹಳ ದೊಡ್ಡ ಕೈ ಕರ್ಕೊಂಡೋದ್ರೇನ? ಸೋದ್ರ ಮಂಡನೆ, ಯಾವಾಗಲೂ ಗೋಲಿ ಆಟ ಬುಗ್ರಿ ಆಟ, ಗೋಲಿ ಆಟ ಬುಗ್ರಿ ಆಟ ಎಲ್ಲ ಮಾಡೋದು ನಿಗೋಸ್ಕರಲ್ವೇನೋ? ನೋಡಯ್ಯ, ಹೇಳಿ ಸ್ವಾಮಿ. ನಿನ್ಗೆ ಹೊಟ್ಟೆ ತುಂಬಾ ಊಟ ಬೇಕಾನೆ ಸ್ವಾಮಿ. ನನ್ನ ಹೆಸರು ಗೊರವಯ್ಯನೆಂದು. ಹೌದು. ನಾನು ದಿನಾ ಬೆಳಿಗ್ಗೆ ಹೇಳುವೆನು, ಕೈಕಾಲು ಮುಖ ತೊಳೆಯುವನು. ಪರಮಾತ್ಮನು ಕೊಟ್ಟ ಬಂಗಾರದ ಇದನ್ನು ಭಿಕ್ಷೆಯನ್ನು ಬೇಡುವನಪ್ಪ. ಆಹಾ, ಏನ್ ಮಾತು ಹೇಳ್ತೀಯ ನೀನು? ಎಲ್ಲಾರು ಕೂಲಿ ಮಾಡಿದ್ರೆ ಯಾರು ಸಂಬಳ ಕೊಡ್ತಾರೆ, ಅದ್ರಲ್ಲಿ ನೀನು ಊಟ ಮಾಡ್ಬೋದು. ನೀನ್ ಈ ತರ ಭಿಕ್ಷೆ ಎತ್ಕೊಂಡು ತಿರುಗ್ತೀನಿ ಅಂತೀಯಲ್ಲ. ಕೂಲಿ ಕಂಬಳ ಮಾಡಿಸುವವರು ಯಾರು ಇನ್ನು ದೊರೆತಿಲ್ಲ ಸ್ವಾಮಿ. ನೋಡಯ್ಯ, ನಮ್ದು ಬಾಳೆ ತೋಟ ಇದೆ, ಕಾಯ್ಕೊಂಡಿರ್ತೀಯ, ನಾನು ಕೆಲಸ ಕೊಡ್ತೀನಿ, ಮಾಡ್ತೀನಿ ಸ್ವಾಮಿ. ನೋಡು, ನೀನ್ ಈ ತರ ಹೇಳಿದ್ರೆ ಆಗಲ್ಲ. ನನಗೆ ಕರೆಕ್ಟೇ ಮಾಡ್ತೀನಿ ಅಂತ ಒಂದು ಕರಾರು ಪತ್ರ ಬರ್ಕೊಡ್ಬೇಕು. ಆಗಲಿ ಸ್ವಾಮಿ. ಲೇಖನಿ ಮತ್ತು ಪುಸ್ತಕವನ್ನು ತಂದು ಕೊಡಿ ಸ್ವಾಮಿ, ಬರೆದು ಕೊಡ್ತೀನಿ. ಲೋ ದಂಡಪಾಲು, ಒಳಗಡೆ ಒಂದು ಲೇಖನಿ ಒಂದು ಬುಕ್ ತಗೋಬರೆಯ. ನೋಡಯ್ಯ, ಅಚ್ಚುಕಟ್ಟಾಗಿ ನಿನ್ನ ಕರಾರನ್ನ ಬರೆದು ಕೊಡಬೇಕು. ಆಗಲಿ ಸ್ವಾಮಿ. ಏನಂತ ಬರೀತೀಯ? ಜೋರಾಗಿ ಹೇಳ್ಬಿಟ್ಟು ಬರೀ. ರಾಮಜೇಶ್ವರ ತೋಟದಲ್ಲಿ ಒಂದು ಎಲೆ ಆಗಲಿ ಒಂದು ಹಣ್ಣಾಗಲಿ ಕಳವಾದರೆ ಅವರನ್ನು ಕರೆದುಕೊಂಡು ಒಪ್ಪಿಸುತ್ತೇನೆ. ಅವರು ಸಿಗದಿದ್ದ ಪಕ್ಷದಲ್ಲಿ ನನ್ನ ಗೊರವಯ್ಯನ ಹಸ್ತವನ್ನು ಹತ ಮಾಡಿಕೊಡುತ್ತೇನೆ ಸ್ವಾಮಿ. ಹೀಗೆಂದು ಬರೆದುಕೊಟ್ಟ ಗುರುವಯ್ಯನವರ ಸಹಿ.
ನೋಡಿ ಸ್ವಾಮಿ, ಸರಿಯಾಗಿ ಬರೆದಿರುವೆ ನೀನು. ನೋಡೋ ಇಲ್ಲಿ ಮೂದೇವಿ, ನೋಡೋ ಇಲ್ಲಿ ಎಷ್ಟು ಚಂದಾಗಿ ಅಂದವಾಗಿ ಮುದ್ದವಾಗಿ ಬರ್ದವ್ರೆ. ನೀನು ಇದೀಯಾ ಓದು 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 ಅಂದ್ರೆ ಹೋಗಿಲ್ಲ ಬುಗ್ರಿ ಆಟ ಗೋಲಿ ಆಟ ಆಡ್ತಾ ಕೂತಿರ್ತೀಯಲ್ಲೋ. ಆಯ್ತಾ, ತಗೋ ಇದನ್ನ ಜೋಪಾನಾಗಿ ಒಳಗಡೆ ಇಡು. ಒಡೆಯ ಅತಿ ಶಿಸ್ತು ಕ್ರಮದಿಂದ ಬಾಳೆ ತೋಟ ಕಾಯ್ಬೇಕು. ಆಯ್ತಾ, ದಂಡಪಾಲು ಇವ್ರನ್ನ ಕರ್ಕೊಂಡೋಗಿ ಬಾಳೆ ತೋಟಕ್ಕೆ ಬಿಟ್ಟು ಬರೋ. ಆಯ್ತಪ್ಪಾಜಿ. ಇದೆ ನೋಡಿ ಬಾಳೆ ತೋಟ. ಯಾವುದು ಸ್ವಾಮಿ? ಇಲ್ಲೇ ನೋಡಿ, ಇದೆ ನೋಡಿ ಬಾಳೆ ತೋಟ. ಇಲ್ಲೇ ಕಾಯ್ತಾರೆ, ನಂಗೆ ಗೋಲಿ ಆಡ್ಕೊಂಡ್ ಬರ್ತೀನಿ. ಆಗ್ಲಿ ಸ್ವಾಮಿ. ಇಲ್ಲೇ ಕಾಯ್ತಾರೆ, ಊಟ ತಗೋತೀನಿ. ಹೋಗ್ ಬನ್ನಿ ಚಿಕ್ಕದಣಿ ಅವ್ರೆ. ಓ, ಈ ಬಾಳೆ ತೋಟವು ಇಷ್ಟೊಂದು ರಮ್ಯವಾಗಿರುವುದಲ್ಲ, ಅದಕ್ಕಾಗಿ ರಾಮಜೇಶ್ವರು ನನ್ನಲ್ಲಿ ಲಿಖಿತವನ್ನು ಬರೆಸಿಕೊಂಡಿರಬಹುದು. ಇರಲಿ, ಈ ಬಾಳೆ ತೋಟವೆಲ್ಲವನ್ನು ಒಂದು ಸಾರಿ ಸುತ್ತಾಡಿ ನೋಡುತ್ತೇನೆ. ಏನಿದು ಬಾಳೆ ತೋಟ ಇಷ್ಟೊಂದು ರಮ್ಯವಾಗಿರುವುದಲ್ಲ. ಇರಲಿ, ಈ ಬಾಳೆ ತೋಟವನ್ನು ಸುತ್ತಾಡಿ ನನಗಾದರೂ ಸ್ವಲ್ಪ ಆಯಾಸವಾಗಿರುವುದು. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದುಕೊಂಡು ಆಮೇಲೆ ಎದ್ದು ಹೊರಡುತ್ತೇನೆ. ಕರ್ಮ ಫಲವೋ ತಾನು ಗೈದ ಕರ್ಮ ಫಲವೋ ತನ್ನ ಬಿಡೆದು ಕಾಯುತ್ತಿರುವುದು. ತನ್ನ ಬಿಡೆನು ಕಾಯುತ್ತಿರುವುದು. ತಾನು ಇದನ್ನು ತಿಳಿಯದಿರನು. ಕರ್ಮದಿಂದ ಬಳಲುತ್ತಿರನು. ತಾನನಿಂದ ಜ್ಞಾನದಿರನು. ಜಗವೇ ಮಾಯಾಮಯ. ಪಾಪಿಯಾದ ಚಂದ್ರಾಸನು ಬಾಳೆಯ ತೋಟವನ್ನು ಕಾಯುವ ಹಾಳಾಗಿರೋನು. ತನ್ನ ಸುಕುಮಾರನು ಧೋಬೆಯ ಮನೆಯಲ್ಲಿ ಕತ್ತೆಯನ್ನು ಕಾಯುತ್ತಿರುವೆನು. ತನ್ನ ಮಡದಿಯ ಚಂದ್ರಾಸೆಯು ಗೋಧಿ ಬೀಸಲು ದಾಸಿಯಾಗಿರುವಳು. ಇರಲಿ, ನನಗೀಗ ಒಳ್ಳೆಯ ಸಮಯ. ತನ್ನ ಸುಕುಮಾರನು ಬಾಳೆಯ ತೋಟವನ್ನು ಕಾಯುವ ಹಾಳಾಗಿರುವನು. ಇರಲಿ, ನಾನೀಗಲೇ ಬ್ರಾಹ್ಮಣನಂತೆ ಹೋಗಿ ತಂದೆಯಿಂದಲೇ ಮಗನ ಹಸ್ತಗಳನ್ನು ಹತನ ಮಾಡುವಂತೆ ಗೈಯುವೆನು. ಇಷ್ಟಾಗುವ ತನಕ ಈ ನನ್ನ ಅಗ್ನಿಯಂತೆ ಅವರಿತ್ತಿರುವ ಮನಸ್ಸು ಶಾಂತವಾಗಲಾರದು. ಮಗು ಮಗು ಹೀಗೆ ಬಾ ಮಗು. ಮಹಾತ್ಮರಿಗೆ ನಮಸ್ಕರಿಸುವೆ. ಮಗು, ನಿನಗೆ ಮಂಗಳವಾಗಲಿ. ಮಗು, ನೀವು ಯಾರು? ನಿಮ್ಮ ಊರು ಯಾವುದು? ಇಲ್ಲಿಗೆ ಬರಲು ಕಾರಣವೇನು? ಮಗು, ನಾನು ಒಬ್ಬ ಬ್ರಾಹ್ಮಣನು. ಅಘೋರವಾದ ತಪಸ್ಸನ್ನಾಚರಿಸಿ ಇದೇ ಮಾರ್ಗವಾಗಿ ಬರುತ್ತಿರುವೆನು. ಮಗು, ನನಗೆ ನೇತ್ರಗಳು ಕಾಣುತ್ತಿಲ್ಲ. ಮಗು, ನನಗೆ ಬಹಳ ಬಾಯಾರಿಕೆ ಆಗಿರುವುದು. ಮಗು, ಇಲ್ಲಿ ಎಲ್ಲಿಯಾದರೂ ಜಲವಿದ್ದರೆ ಜಲಪಾನವನ್ನು ಮಾಡಿಸು ಮಗು. ತಾತ, ರಾಮ ಜೋಯಿಸ್ನ ತೋಟದ ಒಳಭಾಗದಲ್ಲಿ ಜಲವಿರುವುದು. ಅಲ್ಲಿಗೆ ಹೋಗಿ ಜಲಪಾನವನ್ನು ಮಾಡಿಕೊಂಡು ಮುಂದಕ್ಕೆ ಹೊರಡಿ ತಾತ. ಮಗು, ಅಲ್ಲಿಗೆ ಹೋಗಲು ನನಗೆ ನೇತ್ರಗಳು ಕಾಣುತ್ತಿಲ್ಲ. ಮಗು, ನೀನೇ ಕರೆದುಕೊಂಡು ಹೋಗಿ ಜಲಪಾನವನ್ನು ಮಾಡಿಸು ಮಗು. ಹಾಗಾದರೆ ಬನ್ನಿ ತಾತ. ಅದೋ ಇಲ್ಲಿ ಜಲವಿರುವುದು, ಜಲಪಾನವನ್ನು ಮಾಡಿ ತಾತ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಮಗು, ಜಲಪಾನ ಮಾಡಿದ ತಕ್ಷಣ ನನಗೆ ನೇತ್ರಗಳು ಬಂದವು. ಮಗು, ನನಗೀಗ ಬಹಳ ಹಸಿವಾಗುತ್ತಿರುವುದು. ಮಗು, ಅಲ್ಲಿ ನೋಡು, ಬಾಳೆಯ ಗಿಡದಲ್ಲಿ 2 ಚುಪ್ಪು ಬಾಳೆಹಣ್ಣು ಹಣ್ಣಾಗಿರುವುದು. 2 ಚುಪ್ಪು ಬಾಳೆಹಣ್ಣು ಹಣ್ಣಾಗಿರುವುದು. ಮಗು, ಆ ಹಣ್ಣುಗಳನ್ನು ತೆಗೆದುಕೊಂಡು ಬಾ. ಅದರಲ್ಲಿ ನನಗೊಂದು ಚುಪ್ಪು, ನಿನಗೊಂದು ಚುಪ್ಪು. ತಾತ, ತಾವು ಯತೇಶ್ವರೆಂದು ಹೇಳುತ್ತಿರುವಿರಿ. ಇಂಥ ಹುಡುಗನಿಗೆ
ಚೋರ ಕೆಲಸವನ್ನು ಹೇಳಿಕೊಡುದೆ. ನಾನು ನಿಮ್ಮೊಡನೆ ಮಾತನಾಡುತ್ತಿದ್ದರೆ ನನ್ನ ಕತ್ತೆಗಳು ಓಡಿ ಹೋಗು. ನಾನಿನ್ನು ಬರುವೆನು ತಾತ. ಮಗು, ನೋಡು ತೆನೆಯಲಿ ವಿನಯಲಿ ತೋರ್ಪುದು. ಮಗು, ತಾತ ನೋಡು ತೆನೆಯಲಿ ವಿನಯಲಿ ತೋರ್ಪುದು. ಹಸನಾಗಿ ತೋರ್ಪುದು ಆನಂದ. ಬಾಳೆ ಬಾಳೆ ಎಲ್ಲ ರಸ ಬಳೆ ಗೊಳೆಗಳು. ಮಗು, ಬಾಳೆ ಬಾಳೆ ಎಲ್ಲ ರಸ ಬಳೆ ಗೊಲೆಗಳು. ಹಸನಾಗಿ ತೋರ್ಪುದು ರಸ ಬಳೆ ಗೊಲೆಗಳು. ಹಸನಾಗಿ ತೋರ್ಪುದು ರಸ ಬಳೆ ಗೊಲೆಗಳು. ನೋಡು ತೆನೆಯಲಿ ವಿನಯಲಿ ತೋರ್ಪುದು. ಹಸನಾಗಿ ತೋರ್ಪುದು ಆನಂದ. ಮಗು, ಹಠ ಮಾಡಬೇಡ. ನನಗೆ ಬಹಳ ಹಸಿವಾಗುತ್ತಿರುವುದು. ಹೋಗು ಮಗು, ಆ ಬಾಳೆಹಣ್ಣು ತೆಗೆದುಕೊಂಡು ಬಾ. ತಾತ, ನಾನು ನಮ್ಮ ತಂದೆ ತಾಯಿ ಪಾದ ಸಾಕ್ಷಿಯಾಗಿಯೂ ಆ ಶಿವನ ಪಾದ ಸಾಕ್ಷಿಯಾಗಿಯೂ ನಾನು ಹಣ್ಣುಗಳನ್ನು ಮುಟ್ಟುವುದಿಲ್ಲ ತಾತ. ನಾನು ನಿಮ್ಮೊಡನೆ ಮಾತನಾಡುತ್ತಿದ್ದರೆ ನನ್ನ ಕತ್ತೆಗಳು ಓಡಿ ಹೋಗು. ನಾನಿನ್ನು ಬರುವೆನು ತಾತ. ಇಲ್ಲ ಇಲ್ಲ, ಓ ಕೆಟ್ಟ ಹುಡುಗ, ಎಷ್ಟೇ ವಿಧ ವಿಧವಾಗಿ ಹೇಳಿದ್ದರು ನಿನ್ನ ತಂದೆಗೂ ಸತ್ಯ, ನಿನ್ನ ತಾಯಿಗೂ ಸತ್ಯ. ಇರಲಿ, ನನ್ನ ಮಾಯೆಯಿಂದ ಆ 2 ಚುಪ್ಪು ಬಾಳೆಹಣ್ಣು ನಿನ್ನ ಜೋಳಿಗೆಯಲ್ಲಿ ಇರುವಂತೆ ಮಾಡುವೆನು. ನಿನ್ನ ತಂದೆಯಿಂದಲೇ ನಿನ್ನ ಹಸ್ತವನ್ನು ಹತನ ಮಾಡುವಂತೆ ಗೈಯುವೆನು. ಇಷ್ಟಾಗುವ ತನಕ ಈ ನನ್ನ ಅಗ್ನಿಯಂತೆ ಉಳಿತಿರೋ ನನ್ನ ಮನಸ್ಸು ಶಾಂತವಾಗುವುದಿಲ್ಲ. ಏನಿದು, ಇಷ್ಟು ಹೊತ್ತು ನಿದ್ರಿಸಿಬಿಟ್ಟಿನಲ್ಲ. ಈಗ ನನ್ನ ಮನಸ್ಸಲ್ಲಿ ಒಂದು ರೀತಿ ಕಳವಳವಾಗುತ್ತಿರುವುದು. ಈಗ ನಾನು ಬಾಳೆ ತೋಟಕ್ಕೆ ಹೋಗಿ ಬಾಳೆ ತೋಟವನ್ನು ನೋಡಿಕೊಂಡು ಬರುತ್ತೇನೆ. ಇದೇನಿದು, ಬಾಳೆ ಗಿಡದಲ್ಲಿ 2 ಚಿಪ್ಪು ಹಣ್ಣುಗಳನ್ನು ಯಾರೋ ಕಿತ್ತುಕೊಂಡಿರುವುದಲ್ಲ. ಯಾರಾಗಿರಬಹುದು? ಬಾಳೆ ತೋಟಕ್ಕೆ ಯಾರು ಬಂದಿರಬಹುದು? ಇರಲಿ, ಅಲ್ಲಿ ಒಬ್ಬ ಬಾಲಕನು ಕತ್ತೆಗಳನ್ನು ಕಾಯುತ್ತಾ ಕುಳಿತಿರುವನು. ಆತನನ್ನು ಕರೆಯಿಸಿ ವಿಚಾರವನ್ನು ಮಾಡುತ್ತೇನೆ. ಬಾಲಕ, ಎಲ್ಲವೋ ಬಾಲಕ, ದಣಿಗಳಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ, ಮೇಲೆ ಹೇಳು. ಬಾಲಕ, ತಾತ, ನಮ್ಮ ಬಾಳೆಯ ತೋಟದಲ್ಲಿ 2 ಚಿಪ್ಪು ಹಣ್ಣುಗಳು ಮಾಯವಾಗಿರುವುದು ನೀನೇನಾದ್ರು ನೋಡಿರುವೆಯಾ? 2 ಚಿಪ್ಪು ಬಾಳೆಹಣ್ಣುಗಳು ಕಾಣೆಯಾಗಿರುವವು? ನಾನು ನೋಡಿಲ್ಲ ತಾತ. ಯಾರಾದರೂ ಬಂದಿದ್ದಾರೆ ಈ ತೋಟದೊಳಗಡೆ? ಬಂದಿದ್ದರು ತಾತ. ಯಾರು ಅವರು? ಯಾರೋ ಓರ್ವ ಯತೇಶ್ವರು ಬಂದು ಮಗು ದಾಗುತ್ತಿರುವುದು ಎಂದು ಹೇಳಿದರು. ನಾನು ಅದಕ್ಕೆ ರಾಮ ಜೋಯಿಸ್ನ ತೋಟದ ಒಳಭಾಗದಲ್ಲಿ ಜಲವಿರುವುದು ಎಂದು ಹೇಳಿದನು. ಅವರು ಮಗು ನನಗೆ ನೇತ್ರಗಳಿಲ್ಲ ಎಂದು ಹೇಳಿದರು. ನಾನು ಜೊತೆಯಲ್ಲೇ ಹೋಗಿ ಜಲವನ್ನು ತೋರಿಸಿ ಜಲಪಾನವನ್ನು ಮಾಡಿಸಿದೆ. ಮಗು ಜಲಪಾನವನ್ನು ಮಾಡಿದ ತಕ್ಷಣ ನನಗೆ ನೇತ್ರಗಳು ಬಂದವು. ಅದೋ ಅಲ್ಲಿ ಕಾಣುವ ಬಾಳೆ ಮರದಲ್ಲಿ 2 ಚಿಪ್ಪು ಹಣ್ಣು ಆಗಿರುವು. ಆ ಚಿಪ್ಪನ್ನು ಕಿತ್ತಿಕೊಂಡು ಬಾ, ನಿನಗೊಂದು ಚಿಪ್ಪು ನನಗೊಂದು ಚಿಪ್ಪು ಆಗುವುದು ಎಂದು ಹೇಳಿದರು. ನಾನು ಅದಕ್ಕೆ ಒಪ್ಪದೆ ನನ್ನ ಕತ್ತೆಗಳು ಓಡಿ ಹೋಗುತ್ತಿದ್ದವು. ನಾನು ಓಡಿ ಹೋದೆನು. ಇಷ್ಟೇ ಮಾತ್ರ, ನಾನು ಹಣ್ಣುಗಳನ್ನು ಕದ್ದಿಲ್ಲ ತಾತ. ಈ ಹುಡುಗನನ್ನು ವಿಚಾರಿಸಿದರೆ ಕಳ್ಳತನವು ಯಾರು ಮಾಡಿದ್ದರೆಂದು ತಿಳಿಯಬಹುದು. ಏಯ್ ಮಗು, ಯಾರು ಕದ್ದರೆಂದು ನಿಜವಾಗಿ ಹೇಳು. ನೀನು ನಿಜವಾಗಿ ಕದ್ದಿಲ್ಲವೇ? ತಾತ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ಆ ಶಿವನ ಪಾದ ಸಾಕ್ಷಿಯಾಗಿಯೂ ನಾನು ಹಣ್ಣುಗಳನ್ನು ಕದ್ದವನಲ್ಲ ತಾತ. ಏನಾದರೂ ನೀನು ಕದ್ದಿದ್ದು ಗದ್ದಾದರೆ ನಿನಗೆ ತಕ್ಕ ಶಿಕ್ಷೆ ಆಗುವುದು. ಆಗಬಹುದು ತಾತ. ಆ ಜೋಲಿಗೆ ಯಾರದದು? ತಾತ, ನನ್ನದೇ ತಾತ. ತೆಗೆದುಕೊಂಡು ಬಾ. ಏನು ಇಷ್ಟು ದಪ್ಪ ಕಾಣುತ್ತಿರುವುದಲ್ಲ? ತೆಗೆದುಕೊಳ್ಳಿ ತಾತ. ಎಲ್ಲವೋ ಚೋರ ಹುಡುಗ, ಹಣ್ಣುಗಳನ್ನು ಕದ್ದಿಲ್ಲವೆಂದು ಹೇಳುತ್ತಿರುವೆಯಾ? ನಿನಗೆ ತಕ್ಕ ಶಿಕ್ಷೆ ಆಗುವುದು. ನನ್ನ ಒಡೆಯನಿಗೆ ಕೊಟ್ಟಿರುವ ಮಾತಿನ ಪ್ರಕಾರ ನಿನ್ನ ಹಸ್ತಗಳನ್ನು ಹತ ಮಾಡುವೆನು. ಸರಿಯಾಗಿ ಹೇಳು ತಾತ. ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಮ್ಮ ತಂದೆ ತಾಯಿ ಪಾದ ಸಾಕ್ಷಿಯಾಗಿಯೂ ನಾನು ಹಣ್ಣುಗಳನ್ನು ಕದ್ದವನಲ್ಲ ತಾತ. ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ಅಣ್ಣ ನಾನು.
ನಿಮ್ಮ ಪಾದ ಸಾಕ್ಷಿಯಾಗಿಯೂ ಆ ಶಿವನ ಪಾದ ಸಾಕ್ಷಿಯಾಗಿಯೂ ನಾನು ಹಣ್ಣುಗಳನ್ನು ಕದ್ದವನಲ್ಲ ತಾತ. ಹುಡುಗ, ನಿನ್ನ ತಂದೆ ತಾಯಿಯಂದರು ಎಂತ ಚೋರರಿರಬಹುದು, ಹಣ್ಣುಗಳನ್ನು ಕದ್ದು ಕದ್ದಿಲ್ಲವೆಂದು ವಾದ ಮಾಡುತ್ತಿರುವೆಯಾ? ಇದೋ ಇಲ್ಲಿ. ಅಯ್ಯೋ ಪರಮಾತ್ಮ, ಇವನ ಹಸ್ತವನ್ನು ನೋಡುತ್ತಿದ್ದರೆ ಯಾರ ರಾಜಕುಮಾರನ ಮಗನೆಂತೂ ಕಾಣುತ್ತಿರುವುದಲ್ಲ. ಪರಮಾತ್ಮ, ಸತ್ಯವನ್ನು ಪಾಲಿಸಲು ಸತಿಯೊಡನೆ ಹೋರಾಡಿ ರಾಜ್ಯವ ಕಳೆದೆನು ದೇವಾ. ರಾಜವ ಮಾಡುತ್ತಿರುವಾಗೆ ಯಾರಸ್ತವನ್ ಹತ ಮಾಡಿಸಿದೆನೋ ದೇವಾ. ನನ್ನ ಒಡೆಯನಿಗೆ ಕೊಟ್ಟ ಮಾತಿನ ಪ್ರಕಾರ ಈತನ ಹಸ್ತವನ್ನು ಹತಮಾಡಿಸುವೆನು, ಏನೇ ಆಗಲಿ. ಈ ಕರಗಳ ಬಾಧೆಯನ್ನು ತಾಳಲಾರೆನೋ. ಅಯ್ಯೋ ಪರಮಾತ್ಮ, ಪರಮಾತ್ಮ ಕಾಪಾಡು. ಅಯ್ಯೋ ಹನಿದೇವ. ಈ ಬಾಲಕನ ಹಸ್ತವನ್ನು ಹತೆ ಮಾಡಿ ನನ್ನ ಒಡೆಯನಾದ ರಾಮಜೇಶ್ವರಿಗೆ ಒಪ್ಪಿಸುವೆನು. ಪರಮಾತ್ಮ, ನನ್ನ ಕೈಯಲ್ಲಿ ಇನ್ನೇನೇನು ಮಾಡಿಸುವೆ ದೇವಾ. ಇದೆಲ್ಲವೂ ನಿನಗರ್ಪಿತವಾಗಲಿ ಪರಮಾತ್ಮ, ನಿನಗರ್ಪಿತವಾಗಲಿ. ವಯಸ್ಸಿನಲ್ಲಿ ತಳಮಳ, ನನ್ನ ಕಂದನಿಗೆ ಯಾವುದೋ ವಿಪತ್ತು ಸಂಭವಿಸಿದೆ ಎಂದು ನನ್ನ ಮನಸ್ಸು ಹೇಳ್ತಿರುವುದು. ಏನ್ ಮಾಡಿ ದಣಿಗಳು ಬರುವುದರೊಳಗಾಗಿ ಹೋಗಿ ಕುಮಾರನನ್ನು ನೋಡಿಕೊಂಡು ಬರುವೆನು. ಅಯ್ಯೋ, ಹೇ ಶರಾತ್ರಿಯಲ್ಲಿ ಕುಮಾರನನ್ನು ಎಲ್ಲೆಂದು ಹುಡುಕಲಿ, ಹೇಗೆ ಹುಡುಕಲಿ? ಅದು ಅಲ್ಲಿ ಯಾರು ಕಾಣುತ್ತಿರುವುದು, ಅವರನ್ನಾದರೂ ಕೇಳಬೇಕು. ಅಣ್ಣ, ಯಾರಮ್ಮ ನೀನು? ಓರ್ವ ಸಣ್ಣ ಬಾಲಕನನ್ನೇನಾದ್ರೂ ನೋಡಿದಿರಾ? ಯಾರು ತಾಯಿ ನೀನು? ಅಯ್ಯ, ಆ ಕತ್ತೆಗಳನ್ನು ಮೇಯಿಸ್ತಿದ್ದ ಹುಡುಗನು ನಿನ್ನ ಮಗನೇ? ಹೌದಪ್ಪ. ಎಂತಹ ಚೋರ ಕೆಲಸವನ್ನು ಮಾಡಿದ್ದಾನಮ್ಮ ನಿನ್ನ ಮಗ. ನನ್ನೊಡೆಯನ ತೋಟದಲ್ಲಿ ಹೋಗಿ 2 ಚಿಪ್ಪು ಬಾಳೆಹಣ್ಣುಗಳನ್ನು ಕತ್ತಿರುವನು. ನನ್ನ ಒಡೆಯನಿಗೆ ಕೊಟ್ಟ ಮಾತಿನ ಪ್ರಕಾರ ಅವನ ಹಸ್ತವನ್ನು ಹತ ಮಾಡಿರುವನು. ಎಲ್ಲೋ ಅಳುತ್ತ ಬಿದ್ದಿರುವನು. ಹೋಗಿ ನೋಡ್ತಾಯಿ, ನನ್ನ ಕುಮಾರನ ಕರಗಡನ್ನು ಕಡಿದಿರ. ಎಲ್ಲಿರುವನಪ್ಪ ನನ್ನ ಕುಮಾರನು? ಎಲ್ಲಿರುವನಪ್ಪ? ಈ ಕೊಳ್ಳಿಯ ಬೆಳಕಿನಲ್ಲಿ ನಾನು ಮುಂದೆ ಹೋಗುವನು. ರಕ್ತದ ಕಲೆಗಳನ್ನು ನೋಡಿಕೊಂಡು ನನ್ನ ಹಿಂದೆ ಬಾ ತಾಯಿ. ಅದೋ ನೋಡು, ಅಲ್ಲಿರುವುದು ನಿನ್ನ ಮಗನೇ. ಅದು ನೋಡು ತಾಯಿ. ಮನೆಯ ಸಂಪತ್ತಿಗೆ ಬೇಕಾದ ನಿನಗೆ ಎಂತಹ ದುರ್ಗತಿ ಒದಗಿದೆ. ಈಕೆಯ ಕೊಳ್ಳಿನಲ್ಲಿರುವ ಮಾಂಗಲ್ಯವು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದಲ್ಲ. ಈಕೆಯು ಯಾರಾಗಿರಬಹುದು? ಅಮ್ಮ, ನೀನು ಯಾರು ತಾಯಿ? ನಿನ್ನ ಕೊಳ್ಳಿನಲ್ಲಿ ಹೊಳೆಯುತ್ತಿರುವ ಮಾಂಗಲ್ಯವು ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದು. ನೀನು ಯಾರು ತಾಯಿ? ಅಂದು ನನ್ನ ಪತಿಯು ನನ್ನನ್ನು ಅಗಲುವಾಗ ನನ್ನ ಕರಳ ಮಾಂಗಲ್ಯವು ಪರಪುರುಷರಿಗೆ ಕಾಣಬಾರದೆಂದು ಹೇಳಿದ್ದರಲ್ಲ. ಹಾಗಿದ್ದರೆ ಇವರು ಯಾರಾಗಿರಬಹುದು? ಇವರು ಯಾರಾಗಿರಬಹುದು? ಅಯ್ಯ, ನನ್ನ ಕೊರಳು ಮಾಂಗಲ್ಯವನ್ನು ನೋಡಿದ ಸಾಮಾನ್ಯರಲ್ಲ.
ದಯಮಾಡಿ ನೀವು ಯಾರೆಂಬ ನಿಜವನ್ನು ನನಗೆ ಹೇಳಿ. ಎಂತ ಸ್ವಾಮಿ ನನ್ನ ಪತಿಯ ಜಲವನ್ನು ತರಲು ಹೋದ. ಇದುವರೆಗೂ ಅವರು ನಮಗೆ ಏನು ನೀನು ಚಂದ್ರಹಾಸೆ? ಸ್ವಾಮಿ, ಅಯ್ಯೋ ಸ್ವಾಮಿ, ಅಯ್ಯೋ, ನೀನು ಕಾಡು ವೃಕ್ಷದಡಿಯಲ್ಲಿ ಮಾಂಸ ಮುದ್ದೆಗಳು ಬಿದ್ದುದನ್ನು ನೋಡಿ ನೀನು ಯಾವ ಪ್ರಾಣ ಪಕ್ಷಿಗಳ ಬಾಯಿಗೆ ಹತವಾಗಿದ್ದೇನೆಂದು ತಿಳಿದು ನೀನು ನಿನಗೆ ತರ್ಪಡುವುದು ಬಿಟ್ಟು ಹೋದನಲ್ಲ. ಈ ಪಾಪಿಯಾದ ಸತ್ಯದ ನಿನ್ನ ಪತಿಯು ನಾನೇ ನೋಡಿಕೊ. ಇನ್ನು ನನ್ನ ಕೈಯಲ್ಲಿ ಏನೇನು ಮಾಡಿಸಿಕೊಂಡು ಹೋಗ್ತಿದೆ ತಂದೆ ಜನೇಶ್ವರ. ನೀವು ಕರವನ್ನು ಕಳೆದು ನಿಮ್ಮ ಸ್ವಂತ ಮಗ. ಅಯ್ಯೋ ಅಯ್ಯೋ ಪರಮಾತ್ಮ, ಅಯ್ಯೋ ಎಂತ ಕೆಲಸ ಮಾಡಿಸಿಬಿಟ್ಟೆ. ಅಯ್ಯೋ, ನೀನು ನನ್ನ ಕೊಂದಲೆ ಮಗನೇ. ಪರಮಾತ್ಮ, ಇನ್ನು ನನ್ನ ಕೈಯಿಂದ ಯಾವ ಯಾವ ಕೆಲಸವನ್ನು ಮಾಡಿಸಬೇಕೆಂದಿರುವೆ ತಂದೆ. ಇದೋ ನಿನಗೆ ಅರ್ಪಿತವಾಗಲಿ, ಸಂತೋಷ ಪಡು. ಚಂದ್ರಹಾಸೆ ಸ್ವಾಮಿ, ಕಂದ, ಪರಮಾತ್ಮ, ಚಂದ್ರಹಾಸೆ ಕಂದನನ್ನು ಕರೆದುಕೊಂಡು ಹೋಗಿ ಚೈತ್ರೋಪದೇಶವನ್ನು ಮಾಡಿ ನಿನ್ನ ಗುಡಿಸಲಿಗೆ ಕರೆದುಕೊಂಡು ಹೋಗು. ನಾನು ಆಗಾಗ ಬಂದು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಂಡು ಹೋಗುತ್ತೇನೆ. ಚಿತ್ರ ನಡೆಯಪ್ಪ, ಹೋಗೋಣ. ಬರೋಯ್ಯ, ಏನ್ ಮಾಡ್ತಿದೀಯಾ? ಬರ ಇಲ್ಲಿ. ಸ್ವಾಮಿ, ನನಗೆ ನಿನ್ನೆ ರಾತ್ರಿ ಒಂದು ಸ್ವಪ್ನವಾಯಿತು. ಏನೆಂಬುದಾಗಿ ಸ್ವಾಮಿ? ನೀನು ಕಳಿಂಗ ದೇಶದ ಅರಸನೆಂತಲೂ ಆಕೆಯು ನಿನ್ನ ಪತ್ನಿ ಚಂದ್ರಹಾಸೆ ಎಂತಲೂ ಆತನು ನಿನ್ನ ಮಗನೆಂತೂ ನನಗೆ ಭಾಸವಾಯಿತು. ಅದು ಸತ್ಯವೇನೆಯ? ಪರಮಾತ್ಮ, ನಿನಗೆ ಕೊಟ್ಟ ಮಾತಿನ ಪ್ರಕಾರ ಆತ ಮಾಡಿಕೊಟ್ಟಿರುವುದು ತೆಗೆದುಕೊಂಡು. ಏನಯ್ಯ ಇದು? ಎಂಥ ಕೆಲಸ ಮಾಡ್ಬಿಟ್ಟೆಯ? ಕೊಟ್ಟ ವಚನಕ್ಕೆ ತಕ್ಕಂತೆ ನಡೆದುಕೊಂಡಿಲ್ಲೆಯ? ನೀನೆಂತಹ ಸತ್ಯಪುರುಷನೆಯ? ನೀನು ನಮ್ಮ ತೋಟದಲ್ಲಿ ಬಾಳೆ ತೋಟ ಕಾಯುವುದು ಬೇಡ, ಏನು ಬೇಡ. ಅಲ್ಲಿರ್ತಕ್ಕಂಥ ಗುಡಿಸಲಲ್ಲಿ ನೀವು ಇರಿ, ನಿಮಗೆ ದವಸ ಧಾನ್ಯಗಳನ್ನು ತಲುಪಿಸುತ್ತೇನೆ. ನೀವು ನಮ್ಮ ಮನೆಯಲ್ಲಿ ಕೆಲಸ ಮಾಡುವುದು ಬೇಡ. ಸ್ವಾಮಿ, ನಿಮ್ಮ ಕನಸು ಖಂಡಿತು ನಿಜ ಸ್ವಾಮಿ. ನಾನು ಕಳಿಂಗ ರಾಜದ ಅರಸು ಸತ್ಯರಥ. ಈತಳು ನನ್ನ ಮಡದಿ, ಈ ನನ್ನ ಕಂದನು ನನ್ನ ಕುಮಾರ ಸ್ವಾಮಿ, ನನ್ನ ಕುಮಾರ ಸ್ವಾಮಿ. ಈ ವಿಚಾರವನ್ನು ಯಾರಲ್ಲೂ ಹೇಳಬೇಡ ಸ್ವಾಮಿ. ಆಯ್ತಯ್ಯ, ನಾನು ಯಾರಲ್ಲೂ ಹೇಳೋದಿಲ್ಲ. ನೀವು ಆ ಗುಡಿಸಲಿನಲ್ಲಿ ವಾಸ ಮಾಡಿಕೊಂಡಿರಿ, ನಿಮಗೆ ದವಸ ಧಾನ್ಯಗಳನ್ನು ಕಳಿಸಿಕೊಡುತ್ತೇನೆ. ಹಾಗೆ ಆಗುತ್ತೆ ಸ್ವಾಮಿ. ಕಲಿಯುಗದಲ್ಲಿ ಗರಿ ನಾಮವ ಜಪಿಸಲು ತುಲಕೋಟಿಗಳು ಉದ್ಧರಿಸುವವೋ ರಂಗ ರಂಗ ರಂಗ. ಕಲಿಯು
ಕಲಿಯುಗದಲ್ಲಿ ಕುಲನಾಮವ ಜಪಿಸಲು ಕುಲಕೋಟಿಗಳು ದತ್ತರಿಸುವವು ರಂಗ 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 ಸುಲಭದ ಬಗುತಿಗೆ ಸುಲಭವೆಂದೇನು ದಿಹ ಸುಲಭದ ಬಗುತಿಗೆ ಸುಲಭವೆಂದೇನು ದಿಹ ಜಲರುಗ ನಾಮನ ನೆನೆ ಮನವೇ ರಂಗ ಜಲರುಗ ನಾಮನ ನೆನೆ ಮನವೇ ರಂಗ ಕಲಿಯುಗದಲ್ಲಿ ಪರಿಣಾಮವ ಜಪಿಸಲು ಕುಲಕೋಟಿಗಳು ಉತ್ತರಿಸುವ ರಂಗ 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 ಜಪವನು ತಿಳಿಯೇನೋ ತಪವನು ಅರಿಯೇನೋ ವೆಂಕಟರಮಣ ವೆಂಕಟರಮಣ ಜಪವನು ತಿಳಿಯೇನೋ ತಪವನು ಅರಿಯೇನೋ ಉಪಾಯದಿಂದಲೇ ನೆನೆ ಮನವೇ ರಂಗ ಉಪಾಯದಿಂದಲೇ ನೆನೆ ಮನವೇ ರಂಗ ಶ್ರೀ ಪರಮ ಶ್ರೀ ಪುರಂದರ ವಿಠಲನ ಆ ಪರಮಹಿಮ ಶ್ರೀ ಪುರಂದರ ವಿಠಲನ ಗಲರುಗ ನಾಮನ ನೆನೆ ಮನವೇ ರಂಗ ಜಲರುಗ ನಾಮನ ನೆನೆ ಮನವೇ ರಂಗ ಕಲಿಯುಗದಲ್ಲಿ ಗರಿ ನಾಮವ ಜಪಿಸಲು ಕುಲಕೋಟಿಗಳು ಉದ್ಧರಿಸುವವು ರಂಗ 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 ಹಾ ವೆಂಕಟರಮಣ 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 ಸುಬ್ಬಿ ಲೇ ಸುಬ್ಬಿ ಓ ಸುಬ್ಬಿ ಅಯ್ಯೋ ಏನ್ చూసుకుంటారಮ್ಮ ವಾಡಕ ಹೇಳಿ ಜಲ್ದಿ ವಾಮ್ಮ ಎಲ್ಲಿ ಇದ್ದೀರಿ ಮನೇಲಿ ಇದೀನಲ್ರಿ ನಾನು ರಾಮ ಈ ಕಡೆ ರಾಮ ನೀವ್ ಎಲ್ಲಿರ್ತೀರಾ ನಾನು ಅಲ್ಲಿಗೆ ಬರ್ಬೇಕಲ್ವಾ ಅಯ್ಯೋ ಆಯ್ತು ಇರಿ ಬರ್ತಾ ಇದ್ದೀನಿ ಬಾಮ್ಮ ಬಾಮ್ಮ ಹಾ 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 ಮನೆಯೊಳಗ್ ಬರ್ಬೇಕು ತಾನೆ ಹೇಳ್ರಿ ಅಲ್ಲಮ್ಮ ಇವತ್ತು ಎಂತಹ ದಿವಸ ಎಂತ ಅಲ್ಲಮ್ಮ ಇವತ್ತು ನಮ್ಮ ಮಗುವಿನ ನಾಮಕರಣ ಇದೆ ಹೌದಲ್ವೇನ್ರಿ ನೀನು ಒಳಗಡೆ ಸೇರ್ಕೊಬಿಟ್ರೆ ನನಗ್ ಗೊತ್ತಾಗೋದು ಹೇಗೆ ಅಲ್ರಿ ಮಗು ನಾಮಕರಣ ಮನೇಲಿ ಬೇಕಾದಷ್ಟು ಕೆಲಸ ಕಾರ್ಯಗಳಿರ್ತದೆ ಇರೋದಿಲ್ವೇ ಅದನ್ನೆಲ್ಲ ಬಿಟ್ಟು ರೋಡ್ ಬಂದ್ ನಿಂತ್ಕೊಂಡ್ರೆ ಮನೆ ಕೆಲಸ ಯಾರಪ್ಪ ಮಾಡ್ತಾರೆ ರೋಡ್ ಅಲ್ಲಲ್ವೇ ಮನೆ ಒಳಗಿದ್ರು ಓ ಅನ್ಕೋಬಾರ್ದೇನೆ ಓ ಓ ಓ ಓ ಓ ಓ ಅಂತ ಕೂಕೋತಾ ಇದೆ ನಿಮ್ ಕಿವಿಗೆ ಕೇಳಿಸ್ಲಿಲ್ಲ ನೋಡಿ ಏನ್ ಮಾಡದೆ ವಯಸ್ಸಾಗಿ ಹೋಗ್ಬಿಡುತ್ತಲ್ಲೇ ಹೋಗ್ಲಿ ಬಿಡ್ರಿ ನನಗ್ ಮಾತ್ರ ಆಗಿಲ್ವಾ ನನ್ಗೂ ವಯಸ್ಸಾಗ್ತಾ ಇದೆ ಕೇಳ್ತಿರೋದು ಮನೆ ಕೆಲಸ ಮಾಡೋದಕ್ ನನ್ ಕೈಯಿಂದ ಆಗ್ತಾ ಇಲ್ಲ ನೀವು ಹೋಗಿ ಯಾರಿಗಾದ್ರೂ ದಾಸಿ ಕರ್ಕೊಂಡ್ ಬನ್ನಿ ಗೋಧಿ ಬಿಸೋದಿದೆ ಸಕ್ಕರೆ ಪುಡಿ ಮಾಡೋದಿದೆ ಮನೆ ಕೆಲಸ ಎಲ್ಲ ಮಾಡ್ಬೇಕು ನನ್ಗೆಷ್ಟ ಎಲ್ಲ ಬರ್ತಿದ್ದಾರೆ ನೋಡಿ ಚೇರ್ ಎಲ್ಲ ಹಾಕ್ಸೋದಾಯ್ತು ಈಗ ಜನ ಬರ್ತಾ ಇದ್ದಾರೆ ಊರವರು ಇನ್ ನಂಟ್ರೆಲ್ಲ ಬಂದ್ಬಿಟ್ರೆ ಸಾಲಲ್ಲ ಈ ಜಾಗ ಇಲ್ಲ ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ತೀನಿ ಯಾರಿಗಾದ್ರೂ ಕರ್ಕೊಂಡ್ ಬನ್ನಿ ಆಗ್ಬಹುದು ಆಗ್ಬಹುದು ನೋಡು 10 ವರ್ಷದ ಮೇಲೆ ಅಪರೂಪಕ್ಕೆ ಅಂತ ಒಂದು ಗಂಡು ಮಗು ಹುಟ್ಟಿದೆ ಅಲ್ವೇನೆ ನಮಗೂ ಪ್ರೀತಿ ಅಲ್ವೇನೆ 4-6 ಜನ ಕರಿಬೇಕು ಊಟಕ್ಕೆ ಹಾಕಬೇಕು ಆ ಸಂತೋಷ ನಿಮ್ ಮುಖದಲ್ಲಿ ಅಯ್ಯೋ ಅಯ್ಯೋ ಈಗ್ಲಾದ್ರೂ ಗೊತ್ತಾಯ್ತಲ್ಲೇ ಈಗ್ಲಾದ್ರೂ ಗೊತ್ತಾಯ್ತು ಅಯ್ಯೋ 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 ಏನಿದು ಮಗುವಿನ ಕಿಲ್ಗೆ ಬಂಗಾರ ಗಿಲ್ಕೆ ಕೊಟ್ಬಿಟ್ಟಿದೀಯಲ್ಲ ನಮ್ಮ ಅಣ್ಣ ಕೊಡ್ಸಿದ್ರಿ ಇರ್ಲಿ ಕಣೆ ನೋಡೆ ಹೋಗೋರು ಬರೋರು ಇರ್ತಾರೆ ನೋಡು ಏನಾದ್ರೂ ವ್ಯತ್ಯಾಸ ಆದ್ರೆ ನಾವ್ ಯಾರನ್ನ ಕೇಳೋಣ ನೋಡಿ ಬರೋರು ಬರ್ತಾ ಇರ್ತಾರೆ ಹೋಗೋದವ್ರು ತರ್ತಾರೆ ನೋಡು ಸುಬ್ಬು ಈಗ
ನೋಡು ಒಂದು ವಿಚಾರ ಹೇಳ್ತೀನಿ ಕೇಳು. ಹೇಳ್ರಿ. ಇಷ್ಟು ವಯಸ್ಸಾದ ಮೇಲೆ ಆದ್ಮೇಲೆ? ನಿನ್ನನ್ನು ನೋಡ್ತಾ ಇದ್ರೆ ನನಗೂ ಒಂಥರ ಖುಷಿ ಆಗ್ತದೆ ಕಣೆ. ಹೌದೇನ್ರಿ? ಹೋ ಮತ್ತೆ ಆಗೋದಿಲ್ವೇ? ನನಗೂ ಹಾಗೆ ಆಗ್ತಾ ಇದ್ದೀರಿ ಹೌದೇನೆ? ನಿಮ್ಮನ್ನ ನೋಡಿ. ಯಾಕಂದ್ರೆ ಪಾಪ ದಾಸಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿರಲ್ಲ, ಖಂಡಿತ ಕರ್ಕೊಂಡ್ ಬರ್ತೀನಿ. ಯಾಕೆ ಅಂತ ಅಂದ್ರೆ ಮನೆ ಕೆಲಸ ಮಾಡಿ ಮಾಡಿ ನಿನಗೂ ಸುಸ್ತಾಗ್ಬಿಡುತ್ತೆ ಕಣೆ. ಹೌದು. ಗೊತ್ತಾಯ್ತಾ? ನನ್ನ ಬಂಗಾರ, ನನ್ನ ಚಿನ್ನ. ಅಯ್ಯೋ ಸಾಕು ರೀ. ಆ? ಈ ವಯಸ್ಸಿನಲ್ಲಿ ಹಾ. ಮಗು ಆಗಿದೆ ಹಾ. ಆಗಿದೆ, ಹಾ. 10 ವರ್ಷ ಆದ್ಮೇಲೆ ಉಟ್ಬಿಟ್ಟಿದೆ, ಹಾ. ಗಿಲ್ಕಿ ಕೊಟ್ಬಿಟ್ಟಿದೀಯಾ, ಹಾ. ಇದನ್ನ ಹೇಳಿ 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 ನೋಡು ಒಳಗಡೆ ನನ್ ಕರ್ದಾಗಿಂದಾನು ಇಷ್ಟೊತ್ತು ಇದೇ ಮಾತಾಯ್ತು. ಬೇರೆ ಏನಾದ್ರು ಇದ್ರೆ ಹೇಳಿ. ನೋಡೆ ಇರ್ಲಿ, ಈಗ ಹೋಗ್ಬಿಟ್ಟು ಒಂದು ದಾಸಿ ಕರ್ಕೊಂಡ್ ಬರ್ತೀನಿ. ನಿನ್ನ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅದು. ಗೊತ್ತಾಯ್ತಾ? ನೋಡು ಜೋಪಾನ, ನಾನು ಬರ್ಲೆ. ನೋಡು ಹಾಗೇನೆ ಹುಷಾರಾಗಿರು. ಮಗು ಕೈಲಿ ಗಿಲ್ಕೆ ಇದೆ, ಯಾರಾದ್ರೂ ಬರೋರು ಹೋಗೋರು ಇರ್ತಾರೆ ಕಣೆ. ಕೈ ಹಿಡ್ಕೊ ಹೋದ್ರೆ ನಾನ್ ಜೋಪಾನ ನೋಡ್ಕೋತೀನಿ, ನೀವ್ ಚಿಂತೆ ಮಾಡ್ಬೇಡಿ. ಹೋಗ್ ದಾಸಿನ್ ಕರ್ಕೊಂಡ್ ಬನ್ನಿಯಪ್ಪ. ಏನೋ ನೋಡೆ, ನಿನ್ನ ನೋಡಿದ ಮೇಲೆ ನನ್ಗೂ ಹೋಗಕ್ಕೆ ಮನಸ್ಸು ಬರಲ್ಲ ಕಣೆ. ಇವಾಗ ಏನ್ ಮಾಡ್ತೀರಾ? ಹೋಗ್ತೀರಾ? ಒಳಗ್ ಇಲ್ಲ ಇಲ್ಲ, ಹೋಗ್ ಬರ್ತೀನಿ ತಡಿ. ಹೋಗ್ ಬರ್ತೀರಾ? ಜೋಪಾನ ಕಣೆ. ನೀವು ಜೋಪಾನ ಆಗ್ಬೋದು ಆಗ್ಬೋದು. ರೇ ವಯಸ್ಸಾಗೈತೆ ಅಂತ ನೀವ್ ಅನ್ಕೋತಿದ್ದೀರಾ. ಜನರ ಕಣ್ಗಳು ಎಲ್ಲಾರ್ದು ಒಂದೇ ತರ ಇರೋದಿಲ್ಲ. ಆಮೇಲೆ ಹುಷಾರಾಗಿ ನೀವು ಜೋಪಾನ. ನಾನು ಎಲ್ಲಾದ್ರೂ ಹೋಗ್ತೀನಿ. ಎಲ್ಲೂ ನೀವು ಹೋಗಲ್ಲ ರೀ. ಕರ್ಕೊಂಡು ಹೊರಟೋಗ್ಬಿಟ್ರೆ ಯಾರಾದ್ರು ಅಲ್ವೇ? ಕೆಟ್ಟ ಜನಗಳು, ಕೆಟ್ಟ ಜನಗಳು. ಜೋಪಾನ ಜೋಪಾನ ಕಣೆ. ಓರಿ ಬರ್ಲೆ? ಬೇಗ ಬನ್ನಿ. ಆಯ್ತು ಆಯ್ತು. ಓರಿ ಅಯ್ಯಪ್ಪ. ಸುಬ್ಬು ಏನ್ರಿ ನೋಡು. ಏನ್ರಿ? ನೋಡಿ ಏನಂತಾರೆ ನೋಡಿ, ಚೆನ್ನಾಗಿರೋದ್ನು ಸಹಿಸ್ಕೊಳ್ಳಿ ಹಾಳಾಜ ಜನಗಳು. ಯಾಕೇನಾಯ್ತು? ನೋಡು ವಡಿ ಅಂತಾರಲ್ಲಿ. ಏನ್ ತರ್ಬೇಕಮ್ಮ? ರೀ ನೀವೊಂದ್ ದಾಸಿನ್ ತಂದ್ಬಿಟ್ರೆ ನನ್ಗೆ ಸಾಕು. ಹೌದಾ? ಮಿಕ್ಕದ ಎಲ್ಲಾ ವಿಷಯಗಳು ನಿಮ್ಗೆ ಗೊತ್ತಿರ್ತಿದೆ. ಹೌದಾ? ನನ್ಗೆ ಏನ್ ತರ್ಬೇಕು, ಏನ್ ತರಬಾರ್ದು, ಪಾಪಗೆ ಏನ್ ತರ್ಬೇಕು, ಏನ್ ತರಬಾರ್ದು ಎಲ್ಲ ನಿಮಗ್ ಗೊತ್ತಿಲ್ವೇ? ಆಮೇಲೆ ನಾನೇನ್ ಹೇಳ್ಬೇಕು? ಆಮೇಲೆ ಜೋಪಾನ ನೋಡಿ. ನೀನ್ ಆ ಕಡೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗು. ಆಯ್ತು. ಒಳ್ಳೆರಿರಲ್ಲ ಕಣೆ. ಸರಿ ರೀ. ಆಗ್ಬೋದು. ನೀವು ಜೋಪಾನ ರೀ. ಆಯ್ತು ಕಣೆ. ಹುಷಾರಾಗಿ ಬನ್ರಿ. ಓರಿ ನೋಡಮ್ಮ, ನಮ್ಮ ಮನೆಯಲ್ಲಿ ಕಾರ್ಯ ಇರೋದ್ರಿಂದ ಗೋಧಿ ಬೀಸ್ಲಿಕ್ಕೆ ಒಂದು ಎಣ್ಣಾಳಿನ ಅಗತ್ಯ ಇದೆ. ದಯಮಾಡಿ ಯಾರಾದರೂ ಬರೋದಿದ್ರೆ ಬರ್ಬೋದು. ನೋಡಿ ಬಿಡ್ಗೆನಹಳ್ಳಿಯಲ್ಲಿ 4 ಆಣೆ ಕೊಡ್ತಾರೆ. ಗೊತ್ತಾಯ್ತಾ? ನೋಡಿ ನಮ್ಮೂರಿಗೆ ಬಂದ್ರೆ ನಾನು ಗೋಧಿ ಬೀಸ್ಲಿಕ್ಕೆ 8 ಆಣೆ ಕೊಡ್ತೀನಿ. ಗೊತ್ತಾಯ್ತಾ? ಯಾರಾದ್ರೂ ಬರೋರಿದ್ರೆ ಬರ್ಬೋದ್ರಪ್ಪ. ಯಾರಾದ್ರೂ ಇದಿರಪ್ಪ ಕೆಲ್ಸಕ್ಕೆ ಬರೋರು? ಹಾ, ಯಾರಾದ್ರೂ ಕೆಲ್ಸಕ್ಕೆ ಬರೋರಿದ್ದೀರ? ಓಹೋ, ಏನಮ್ಮ ಏನಾದ್ರು ಕೆಲಸಕ್ಕೆ ಬರ್ತೇನಪ್ಪ. ಆಹಾ, ಒಳ್ಳೇದು ಒಳ್ಳೇದು. ನೋಡಮ್ಮ, ಈ ಕಡೆ ಎಲ್ಲ 4 ಆಣೆ ಕೊಡ್ತಾರೆ. ನಮ್ಮನೆ ಬಂದು ಗೋಧಿ ಬೀಸಿದ್ರೆ 8 ಆಣೆ ಕೊಡ್ತೇನೆ. ನೋಡು ನಮ್ಮನೆಗೆ ಬರ್ತೀಯಾ? ಬಾ. ಆಯ್ತಮ್ಮ ಆಯ್ತು. ಏನಮ್ಮ, ನಿನ್ನ ಪತಿಯನ್ನು ವಿಚಾರಿಸ್ಕೊಂಡು ಬರ್ಬೇಕೆ? ಆಗ್ಲಮ್ಮ. ನೋಡು ವಿಚಾರಿಸ್ಕೊಂಡು ನೀನ್ ಬೇಗ ಬಂದ್ಬಿಡು. ನಾನು ನೋಡು ಈ ಕಟ್ಟೆ ಮೇಲೆ ಕೂತಿರ್ತೀನಿ. ಆಗ್ಬೋದೇ? ಆಗ್ಲಮ್ಮ ಆಗ್ಲಮ್ಮ, ಬೇಗ ಬಂದ್ಬಿಡಮ್ಮ. ಆಯ್ತಮ್ಮ ಆಯ್ತಮ್ಮ. ಸ್ವಾಮಿ ದೇವಿ, ರಾಮಜೋಯಿಸರ ಮನೆಗೆ ಗೋಧಿ ಬೀಸಲು ಹೋಗಲು ಹೋಗಿ ಬರಲಿ ಸ್ವಾಮಿ. ಏನು ರಾಮಜೋಯಿಸರ ಮನೆಯಲ್ಲಿ ಗೋಧಿ ಬೀಸಲು ಹೋಗುತ್ತಿರುವೆಯಾ? ಹೌದು ಸ್ವಾಮಿ. ಹಾಗೆ ಆಗಲಿ. ಧನಪಾಲ ಶೆಟ್ಟರ ಮನೆಗೆ ಗೋಧಿಯನ್ನು ಬೀಸಲು ಹೋಗುತ್ತಿವೆ. ಧನಪಾಲ ಶೆಟ್ಟರ ಮನೆಗೆ ಗೋಧಿ ಬೀಸಲು ಹೋಗುತ್ತಿರುವೆಯಾ? ಹೌದು. ಹಾಗೆ ಆಗಲಿ ಚಂದ್ರಾಸೆ, ಹೋಗಿ ಬಾ. ಹಾಗೆ ಹೋಗಿ ಬರುವೆನು ಸ್ವಾಮಿ. ಎಲ್ಲಪ್ಪ ಇಷ್ಟೊತ್ತಾದ್ರೂ ಈ ಅಮ್ಮ ಬರ್ಲಿಲ್ವಲ್ಲ? ಎಲ್ಲೋಯ್ತೋ ಕಾಣಲ್ಲ, ಇನ್ನೂ ಬರ್ಲಿಲ್ಲ. ಬಂತು ಬಂತು ಬಂತು. ಏನಮ್ಮ ಬರ್ತೀಯನಮ್ಮ? ಒಳ್ಳೇದು ಒಳ್ಳೇದು. ನಡಿಯಮ್ಮ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಡಿಯಮ್ಮ ನಡಿಯಮ್ಮ. ಸುಬ್ಬಲಕ್ಷ್ಮ, ಸುಬ್ಬು, ಸುಬ್ಬಲಕ್ಷ್ಮ. ಬಂದೆ 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 ಬಂದೆ. ಅಪ್ಪ ಬಂತು ಕಣೋ. ಅಳ್ತಾ ಇದೆ ಎಷ್ಟು. ಹೌದಾ? ಹಾಲು ಕೊಡಿಸ್ತಾ? ನೋಡಿ ನಗ್ತಿದ್ದೇನೆ. ನೋಡಮ್ಮ. ಎಲ್ಲಪ್ಪ ಎಲ್ಲ ಮಗು? ಜಾಣ ಜಾಣ. ಹೌದ ಕಡೆ ಹೌದ ಕಡೆ. ಸುಬ್ಬು ನೋಡು, ನೀನು ಗೋಧಿ ಬೀಸಕ್ಕೆ ಬೇಕು ಅಂತ ಹೇಳಿದ್ದಲ್ಲ, ನೋಡು. ಅಯ್ಯೋ, ನನ್ ಗಂಡ ಏನ್ ಮಾತು ಕೇಳಿಸ್ಕೊಳ್ಳಲ್ಲಪ್ಪ. ನನ್ನ ಜೀವನ ನರ್ಕ ಆಗೋಗೈತೆ. ಸುಬ್ಬು
ಇವನ್ ನೋಡಿ ಇಲ್ಲಿ ನಿಮ್ಮನ್ನ ನೋಡ್ಬೇಕು ಮಾತಾಡ್ಬೇಕು ಅಂತಿದ್ದೇನೆ, ಒಂದ್ ಸ್ವಲ್ಪ ಮಾತಾಡ್ಸಿ. ಸರಿ ಕೊಡೆ ಇಲ್ಲಿ, ನಾನು ಎತ್ಕೋತೀರಿ ಕೊಡೆ. ಕೊಡಿ, ನಿಮ್ ಇದನ್ನ ತರನೇ ಐತೆ. ಇದನ್ನ ಹಿಡ್ಕೊಳೆ, ಇದನ್ನ ಕೊಡೆ ಕೊಡೆ ಇಲ್ಲ. ಕ್ಯಾಮ್ರಾದವ್ರು ಬರ್ಲಿವೇನ್ರಿ? ಫೋಟೋ ತಕ್ಷಣ ಅಂತಿದ್ನಲ್ಲ. ಹೇಳಿದೀನಿ ಕಣೆ, ಹೇಳಿದೀನಿ. ಗಿಲ್ಕಿ ಜಪ್ಪನರೇ. ಹ್ಞೂ ಕಣೆ, ಹ್ಞೂ ಕಣೆ, ಹ್ಞೂ ಕಣೆ, ಹ್ಞೂ ಕಣೆ, ಹ್ಞೂ ಕಣೆ, ಬಂಗಾರದ ಗಿಲ್ಕಿ. ಅಂದಾಗೆ ಗಿಲಿ 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 ಗಿಲಿ. ಸುಬ್ಬು ನೋಡು, ಗೋಧಿ ಬೀಸಕ್ಕೆ ಬೇಕು ಅಂತ ಹೇಳಿದ್ದಲ್ಲ, ಕರ್ಕೊಂಡು ಬಂದಿದ್ದೀನಿ, ಗೊತ್ತಾಯ್ತಾ? ನೋಡು ನೋಡಿ, ನಾನ್ ಸುಳ್ಳು ಹೇಳ್ತೀನ? ಯಾವತ್ತೂ ಸುಳ್ಳು ಹೇಳಲ್ಲ, ಹೌದ್ ತಾನೆ? ಏನಮ್ಮ ಬಾಯಿಲಿ, ನಮ್ಮ ಯಜಮಾನ್ರು ದಡ್ರು, ಅವ್ರಿಗೆ ಗೊತ್ತಾಗಲ್ಲ, ಕೆಲಸ ಹೇಳಿರಲ್ಲ. ಇಲ್ಬಾ ಇಲ್ಬಾ ಇಲ್ಬಾ, ನಿನ್ಗೆ ಮನೆ ಕೆಲಸ ಎಲ್ಲ ಮಾಡಕ್ ಬರ್ತಾ? ಮಾಡುವೇನ್ ತಾಯಿ, ಅಂಗಳ ಎಲ್ಲ ಗುಡಿಸ್ತೀಯಾ? ಗುಡ್ಸ್ವೇನ್, ಪಾತ್ರೆ ತೊಳಿತೀಯಾ? ತೊಳಿವೇನ್. ಪಾತ್ರೆ ಅಂದ್ರೆ ಪುಟ್ ಪುಟ್ ಗ್ಲಾಸು ಬಟ್ಲು ಅಲ್ಲ, ದೊಡ್ಡದು ಹಂಡೆ ಗುಂಡಿ ಈ ತರದವು. ಇವತ್ತಿನ ಸಮಾರಂಭಕ್ಕೆ ತರಿಸಿರೋದು, ನಮ್ಮ ಮನೇಲಿ ಎಲ್ಲ ಆ ತರದವೆ. ಗಂಡು ಕಣೆಯ. ಏನ್ರಿ ಅಯ್ಯ, ಪಕ್ಕದ ಮನೆಯವರು ಗಂಡ ಹೆಣ್ಣು ಅಂತ ಕೇಳಿದ್ರು. ಕೋಪ ಯಾಕೆ ಮಾಡ್ಕೋತೀರಾ? 10 ವರ್ಷ ಆದ್ಮೇಲೆ ಕೇಳಿದ್ರು ಕೇಳ್ಬಾರ್ದು. ಹೇಳಿ ಅವ್ರಿಗೆ, ಬೇರೆಯವ್ರ ಜೊತೆ ಮಾತಾಡಿ ಕೆಲಸ ಎಲ್ಲ ಮರ್ತೋಗಲ್ವಾ ಇಲ್ಲಿ? ಹಂಗಲ್ಲ, ಅಕ್ಕಪಕ್ಕದ ಮನೆಯವರಲ್ಲೇನೆ. ಬರ್ತೀನಿ ಇರಪ್ಪ, ಬರ್ತೀನಿ ಇರೋ, ಬರ್ತೀನಿ ಇರೋ. ಇಲ್ಲ ಇಲ್ಲ, ಹೇಳಿದಕ್ಕೆ ಬಿಡ, ಪಕ್ಕದ ಮನೆಯವರು. ಬೇರೆಯವ್ರ ಕೈಲಿ ಮಾತಾಡ್ಬೇಡಿ. ಇಲ್ಲ ಕಣೆ, ಅದಕ್ಕೆ ಮಗು ನಾನು ಎಸ್ಸಲ್ಲ ಹೇಳ್ತೀನಿ. ಮಗುಗೆ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿಲ್ಲ ಕಣೆ ನಾನು. ಪಾಪು ಕೈ ಎಲ್ಲ ಮುರಿದೋಯ್ತೈತಲ್ಲಿ. ಕರ್ಮವೇ. ಸುಮ್ನೆ ಇರ, ಮಾತೆತ್ತರೆ ಅಪ್ಪ ಬೇಕು ಇವನಿಗೆ. ನನ್ ಮಗನೇ ಅಲ್ವೇನೆ. ಯಾಕೆ ನನ್ಗೂ ಮಗು ಅಲ್ವಾ? ಇಬ್ರಿಗೂ ಮಗು ಕಣೆ. ಮತ್ತ ಹಂಗಂತ ಹೇಳಿ. ಆಯ್ತಾಯ್ತು ನೋಡಮ್ಮ, ನಮ್ಮ ಮನೇಲಿ ಏನ್ ಹೆಚ್ಚಿಗೆ ಕೆಲಸ ಇಲ್ಲ. ಇವತ್ತು ಮಗು ನಾಮಕರಣ, ಹಾಗಂತೇಳಿ ನಿನ್ಗೆ ತುಂಬಾ ಕೆಲಸ ಕೊಡೋದಿಲ್ಲ ನಾವು. ಏನು ಅಂಗ್ಲ ಗುಡ್ಸೋದು, ಪಾತ್ರೆ ತೊಳೆಯೋದು, ರಂಗೋಲಿ ಹಾಕೋದು, ಹಾಗೆ ಕೊಟ್ಟಿಗೆಯಲ್ಲಿ ಹಸುಗಳಿದ್ದಾವೆ, ಅವೆಲ್ಲ ಹೊರಗಡೆ ಕಟ್ಬಿಡು. ಆಮೇಲೆ ಅಲ್ಲೊಂದು ಗೋಧಿ ನೋಡು, ಒಂದ್ ಅರ್ಧ ಚೀಲ ಐತೆ. ಹಾಗೆ ಪಾಪಗೆ ಸಿಹಿ ಮಾಡ್ಬೇಕಲ್ಲ ಬಾ ಇವತ್ತು ನಾಮಕರಣಕ್ಕೆ. ಹಾಗಾಗಿ ಸಕ್ಕರೆ ಇಟ್ಟಿದ್ದೀನಿ, ಆ ಸಕ್ಕರೆ ಎಲ್ಲ ಪುಡಿ ಮಾಡ್ಬಿಡು, ಆ ಗೋಧಿ ಬಿಸ್ಬಿಡು. ನೋಡು, ನನ್ಗೊಳಗಡೆ ತುಂಬಾ ಕೆಲಸ ಇದೆ, ನಾನು ಇಲ್ಲಿ ಮಾತಾಡ್ತಾ ಕುತ್ಕೊಳಕಾಗಲ್ಲ. ನೀವೇ ನಮ್ಮ ಅಮ್ಮನೇ ನೋಡ್ತಿದ್ದೀರಲ್ಲ. ಅಲ್ಲ, ಕೆಲ್ಸ ಹೇಳ್ದಲ್ಲ, ಕಮ್ಮಿ ಆಗ್ಲಿಲ್ವೇನೆ? ಯಾಕ್ರಿ, ಇನ್ನೇನಾದ್ರೂ ಇದೆಯಾ? ಅಲ್ಲ, ಮನೆ ಮುಂದ್ಗಡೆ ಗುಡಿಸೋದು. ಓ, ಅದೆಲ್ಲ ಕ್ಲೀನ್ ಮಾಡ್ಬಾರ್ದ? ಅಲ್ಲ, ಊಟ ಆದ್ಮೇಲೆ ಮತ್ತೆ ಪಾತ್ರೆ ಅದನ್ನ ಮಾಡ್ಸೋಣ ಆಮೇಲೆ. ಈಗ ಅಲ್ಲ, ಪಟ್ಟಿ ಚಿಕ್ಕದಾಗಿತ್ತಲ್ಲ, ಸ್ವಲ್ಪ ಉದ್ದ ಆಗ್ಲಿ ಅಂತ. ಬಟ್ಟೆಗಳು ಇದ್ದಾವೆ ರೀ, ಬಟ್ಟೆಗಳಿದಾವೆ. ಪಾಪುದೆಲ್ಲ ಶುಶು ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅವು ಸ್ವಲ್ಪ ಇದ್ದಾವೆ, ಎಲ್ಲ ತೊಳೆದು ಕ್ಲೀನ್ ಆಗಿ ಸಾಂಬ್ರಾಣಿ ಹೊಗೆ ಹಾಕಿ ಪಾಪು ಬಟ್ಟೆಯನ್ನೆಲ್ಲ ಒಣಗ್ಸಮ್ಮ, ಆಯ್ತಾ? ಬರ್ಲಾ ನಾನು ಮತ್ತೆ? ಇಷ್ಟ ಕೆಲಸ ಕಣಮ್ಮ, ನಮ್ಮನೇದು ಏನ್ ಜಾಸ್ತಿ ಕೆಲಸ ಇಲ್ಲ. ನೀವು ನಡೀಲಿ ಒಳಗಡೆ. ಆಯ್ತು ಕಣ, ಆಯ್ತು ಕಣ. ನಾನು ಹೋಗ್ಬಿಟ್ಟು ಆ ಸಾಮಾನುಗಳು ಪಟ್ಟಿ ಕೊಟ್ಟಿದ್ದಲ್ಲ, ನೋಡು ಇಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿ ತೋರಿಸಿ. ಇಲ್ಲಿ ಇಟ್ಕೊಂಡಿದ್ದೀನಿ ಕಣೆ, ನೋಡಿ ಇಲ್ಲಿ ಇದೆ ಕಣೆ, ನೋಡೆ ಇಲ್ಲಿ, ನೋಡೆ ಎಷ್ಟು ಉದ್ದ ಇದೆ ನೋಡೆ. ನೋಡ್ಕೊಂಡಿದ್ದೀನಿ, ಗೊತ್ತಾಯ್ತಾ? ತಂದ್ಬಿಡ್ತೀನಿ. ಜೋಪಾನ ಕಣೆ, ಗಿಲ್ಕೆ. ಹುಷಾರು. ಬರ್ಲೇನೆ? ಜೋಪಾನ ಕಣೆ, ಮನೆ ಕಡೆ ಬಾಗಿಲ ಮುಂದ್ಗಡೆ. ಬೇಗ ರೀ, ಹುಷಾರು, ಸೈಡಲ್ಲೇ ಹೋಗಿ. ನೋಡಮ್ಮ, ಇಲ್ಲಿ ಮಗು ಕೈಲಿ ಗಿಲ್ಕಿ ಇದೆ, ಇದು ಬಂಗಾರದ್ದು, ನಮ್ಮ ಅಣ್ಣ ಕೊಡ್ಸಿರೋದು, ಪ್ರೀತಿ ಎಳಿಯ ಅಂತ. ಜೋಪಾನ, ಗೋಧಿ ಎಲ್ಲ ಬೇಗ ಬೀಸ್ಬಿಡಮ್ಮ. ತಗೊಳಪ್ಪ, ಗಿಲ್ಕಿಡ್ಕ ಆಟ ಆಡ್ತೀರ ಮಗ್ನೆ, ಒಳಗಡೆ ಕೆಲಸ ಐತೆ ಬಂಗಾರಿ. ಕುತ್ಕೊಳಪ್ಪ ಚಿನ್ನ, ನೀನು ಇಲ್ಲೇ ಕುತ್ಕೊಂಡು ಆಟ ಆಡ್ತೀರಪ್ಪ. ನೋಡ್ಕೊಳಮ್ಮ, ಹುಷಾರಮ್ಮ. ಬಲವೇ ಬಲ, ಬಲ ಬಲವೆಲ್ಲ ಬಲವೇ ಬಲ, ಚಲವಂ ಬಿಡದಿರ ಬಲವೇ ಬಲ, ಬಲ ಬಲವೆಲ್ಲ ಬಲವೇ ಬಲ. ಯಾರ ಯಾರ ಮಾತನ್ನು ತಾರುಗೋರು ಮಾಡಿದೆ, ಯಾರ ಯಾರ ಮಾತನ್ನು ತಾರುಗೋರು ಮಾಡುವೆ, ತೋರುವೆ ವಿನೋದವ ಬೀರುವೆ ಪ್ರತಾಪವ, ತೋರುವೆ ವಿನೋದವ ಬೀರುವೆ ಪ್ರತಾಪವ, ಬಲ ಬಲವೆಲ್ಲ ಬಲವೇ ಬಲ, ಚಲವಂ ಬಿಡದೆ ಬಿಡ ಚಲವೇ ಬಲ, ಬಲ ಬಲವೆಲ್ಲ ಬಲವೇ ಬಲ. ಪಾಪಿಯಾದ ಸತ್ಯರಥನು ಬಾಳೆಯ ತೋಟವನ್ನು ಕಾಳುವ ಹಾಯಾಗಿರುವನು, ತನ್ನ ಸುಕುಮಾರನು ಡೋಬ
ಪಾಪಿಯ ಮನೆಯಲ್ಲಿ ಕತ್ತೆಯನ್ನು ಕಾಯುತ್ತಿರುವೆನು. ತನ್ನ ಮಡದಿಯು ಗೋಧಿ ಬೀಸಲು ದಾಸಿಯಾಗಿರುವಳು. ಧನಪಾಲ ಶೆಟ್ಟಿಯ ಹೆಂಡತಿಯ ಮಗುವಿನ ಕೈಯಲ್ಲಿ ಒಂದು ಬಂಗಾರದ ಗಿಲಿಕೆಯನ್ನು ಗೋಡೆ ಮೇಲಿನ ಹಂಸ ಪಕ್ಷಿಯು ಜೀವ ಪಕ್ಷಿಯಾಗಿ ಬಂದು ಆ ಬಂಗಾರದ ಗಿಲ್ಲಿಯನ್ನು ನುಂಗುವಂತೆ ಮಾಡುವೆನು. ಇಷ್ಟಾಗುವ ತನಕ ಈ ನನ್ನ ಅಗ್ನಿಯಂತೆ ಉರಿತಿರುವ ನನ್ನ ಮನಸ್ಸು ಶಾಂತವಾಗುವುದಿಲ್ಲ. ಯಾರ ಯಾರ ರಾಜನು ಯಾರು ಗೋರು ಮಾಡುವೆ, ಯಾರ ಯಾರ ರಾಜನು ಯಾರು ಗೋರು ಮಾಡುವೆ, ಬೇರುವೆ ವಿನೋದವ ಬೇರುವೆ ತೋರುವೆ ವಿನೋದವ ಬೇರುವೆ ಪ್ರತಾಪವ, ಬಲ ಬಲವೆಲ್ಲ ಬಲವೇ ಬಲ, ಚಲವಂಪಿಡದಿರಿ ಬಲವೇ ಬಲ, ಬಲ ಬಲವೆಲ್ಲ ಬಲವೇ ಬಲ. ಹಾ ಪರಮಾತ್ಮ, ಇದೇನಿದೆ ವಿಚಿತ್ರ. ಗೋಡೆಯಲ್ಲಿರುವ ಚಿತ್ರಪಟದ ನವಿಲು ಬಂಗಾರದ ಗಿರಿಕೆಯನ್ನು ಜೀವಂತವಾಗಿ ಬಂದು ನುಂಗುತ್ತಿರುವುದಿಲ್ಲ. ಅಯ್ಯೋ ಅಮ್ಮ, ಬೇಗ ಬನ್ನಿ ತಾಯಿ, ಬೇಗ ಬನ್ನಿ. ಆಯ್ತಮ್ಮ, ನಿನ್ಗೆ ಏನಕ್ಕೆ ಹಂಗ್ ಕೂಕೋತಿದ್ಯಾ? ಯಾಕಪ್ಪ ಹೇಳ್ತಿದ್ಯಾ ನೀನು? ಅಯ್ಯೋ ಬಂಗಾರ, ಏನಾಯ್ತು ಮುದ್ದು? ಯಾಕಮ್ಮ ಮಗು ಹೇಳ್ತಾ ಇದ್ದಾನೆ? ಏನಾಯ್ತು ಅಮ್ಮ? ಅದೇ ಏನ್ ಹೇಳೋ ಅಮ್ಮ. ಕೈಯಲ್ಲಿದ್ದ ಬಂಗಾರದ ಗಿಲಿಕೆಯನ್ನು ಅದು ಆ ಚಿತ್ರಪಟದ ನವಿಲು ಜೀವಂತವಾಗಿ ಬಂದು ತಿಂದು ಮತ್ತೆ ಚಿತ್ರಪಟವನ್ನೇ ಸೇರಿತು ತಾಯಿ. ಏನ್ ಹೇಳ್ತಿದ್ಯಮ್ಮ ನೀನು? ಅದು ₹1 ₹2ದಲ್ಲ, ಲಕ್ಷಾಂತರ ರೂಪಾಯಿದು ಅಲ್ಲ. ಆ ಗೋಡೆ ಮೇಲೆ ಬರ್ದಿರೋ ಹಂಸ ಪಕ್ಷಿ ಬಂದು ಮಗು ಕೈಲಿರೋ ಗಿಲ್ಕಿ ನುಂಗ್ಕೊಂಡು ಹೊಡೈತಾ? ಎಂತ ಸುಳ್ಳಿ ನೀನು. ಅಲ್ಲ, ಇದೆಲ್ಲ ಆಟ ನನ್ ಮುಂದೆ ಇಟ್ಕೋಬೇಡ ಆಯ್ತಾ? ಒಳ್ಳೆ ಮಾತಲ್ಲಿ ಹೇಳ್ತೀನಿ ಕೇಳು, ಮಗು ಗಿಲ್ಕಿ ಕೊಟ್ಬಿಡು, ಇಲ್ಲ ಅಂದ್ರೆ ನಾನ್ ಸುಮ್ನಿರೋಳಲ್ಲ. ನಾನು ಸುಳ್ಳನ್ನು ಹೇಳತಕ್ಕವಳಲ್ಲ ರೇ, ಸತ್ಯವಾಗಿ ನಾನು ಗಿಲ್ಕೆಯನ್ನು ತೆಗೆದುಕೊಂಡಿಲ್ಲ ತಾಯಿ. ಹೇಗೆ ಗೊತ್ತಾಗತ್ತೆ ಇರೋ? ಬನ್ನಿ ಇಲ್ಲಿ. ಯಾಕೆ 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 ಏನು ಐತೆ? ಸಮಾಧಾನ ಮಾಡ್ಕೊಳೆ. ಗಿಲ್ಕಿ ಎಲ್ಲೋಯ್ತೆ? ಇವಮ್ಮನ ಏನಮ್ಮ ಎತ್ಕೊಂಡ್ಬಿಟ್ಟಿದ್ದಾಳೆ ಅವಳು, ಎತ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ತಮಾಷೆಗೆ ಎತ್ಕೊಂಡಿರ್ಬೇಕಂತ. ಏನಮ್ಮ ಗಿಲ್ಕೆನ ನೀನ್ ತಗೊಂಡಿದ್ದೀನಮ್ಮ? ಅಲ್ಲಮ್ಮ, ಏನಾದ್ರು ತಮಾಷೆಗೆ ಏನಾದ್ರು ತಗೊಂಡಿದ್ರೆ ನೋಡಮ್ಮ, 10 ವರ್ಷದ ಮೇಲೆ ಅಪರೂಪ ಕೊಟ್ರ ಮಗು ಅಂತ ಹೇಳ್ಬಿಟ್ಟು ನನ್ನ ಭಾವ ಇದ ಮಾಡ್ಸಿರೋದು. ಹ್ಞೂ ಕಣಮ್ಮ, ದಯವಿಟ್ಟು ನೋಡು ನೋಡು, ಹಂಗೆಲ್ಲ ಮಾಡಬಾರದು, ಗೊತ್ತಾಯ್ತಾ? ನಂಬಿ ನಾನು ಸತ್ಯವಾಗಿಯೂ ಗಿಲ್ಕೆಯನ್ನು ತೆಗೆದುಕೊಂಡು. ಅಲ್ಲಮ್ಮ, ನಿನ್ ಕೈ ಮಗು ಕೊಟ್ಟಾಗ ಗಿಲ್ಕಿ ಇತ್ತು ತಾನೆ? ಅದು ಆ ಚಿತ್ರಪಟದ ನವಿಲು ಜೀವಂತವಾಗಿ ಬಂದು ಗಿಲ್ಕೆಯನ್ನು ತಿಂದು ಹೋಯಿತು. ಏನೇ ಇದು ಹಿಂಗ್ ಹೇಳ್ತಾರೆ? ಸುಮ್ಮನೆ ಇರೇ, ನಾನು ಹೇಳ್ತೀನಿ. ನೋಡಮ್ಮ, ಏನಾದ್ರೂ ತಮಾಷೆ ತಗೊಂಡಿದ್ರೆ ಕೊಟ್ಟು ಬಿಡಮ್ಮ. ನನ್ನನ್ನು ಕೊಂದರು ಸರಿ, ನಾನು ಮಾತ್ರ ಗಿಲ್ಕೆಯನ್ನು ತೆಗೆದುಕೊಂಡಿಲ್ಲವಯ್ಯ. ನಾನು ಕಳ್ಳತನವನ್ನು ಮಾಡತಕ್ಕವಳೇ. ಸುಬ್ಬು, ಇವ್ರಿಗೆ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ ಮಾತು. ನೋಡಮ್ಮ, ನಿನ್ ಗಂಡನ್ ಕರ್ಕೊಂಡ್ ಬೇಗ ಬರೋಗ ಹೇಳ್ತೀನಿ. ಹೋಗಮ್ಮ, ಹೋಗಿ ನಿನ್ ಗಂಡನ್ ಕರ್ಕೊಂಬ. ಇಲ್ಲ, ಸುಮ್ಮನೆ ಕರ್ಕೊಂಡ್ ಬರ್ತೀನಿ. ಹೋಗಮ್ಮ, ಕರ್ಕೊಂಬ, ಹೋಗಮ್ಮ, ಹೋಗ ಕರ್ಕೊಂಬ. ಅಲ್ಲಿ ಅವ ಏನೇ ಬತ್ತಾ ಇಲ್ಲಿ. ಬೇಗ. ಏನು ಮೆತ್ತ ಬರ್ತಿಲ್ವಿ ಅಂತೆ? ಏನಾಯಿತು? ಅಲ್ಲಪ್ಪ, ಈಗ ನೀನ್ ಹೆಂಡ್ತಿ ತಾನೆ? ಹೌದು. ಅಲ್ಲಪ್ಪ, ಮಗು ಕೈಲಿ ಬಂಗಾರದ ಗಿಲ್ಕೆ ಕೊಟ್ಬಿಟ್ಟು ಆಟ ಆಡ್ ಸಂಬಂಧ ಕೊಟ್ರೆ ನನ್ನ ಹೆಂಡತಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾಳಂತೆ. ನೋಡ, ಆ ಪಟ ಇದೆಯಲ್ಲ, ಅದು ಬಂದ್ಬಿಟ್ಟು ನುಗ್ತು ಅಂತ ಹೇಳ್ತಾಳಲ್ಲ, ನಂಬೋ ಅಂತ ಮಾತೇನಯ್ಯ ಇದು? ಗೌರಿ, ಬಂಗಾರದ ಗಿಲಿಕೆಯನ್ನು ತೆಗೆದುಕೊಂಡಿದ್ದರೆ ಕೊಟ್ಟು ಬಿಡು ಗೌರಿ. ಸ್ವಾಮಿ, ನನ್ನ ತಿಳಿದವರಾಗಿ ನೀವು ಹೀಗೆ ಹೇಳುವುದೇ? ಇವ್ರು ಈಗ ಹೇಳಿದ್ರೆ ಕೇಳಲ್ಲ ರೀ. ಇವ್ರು ಕೇಳಲ್ಲ. ಈಗ ಏನ್ ಮಾಡೋದು? ಗಿಲ್ಕಿ ಬೇಕು. ಮಗುಗಿಂತ ಹೆಚ್ಚಾಗಿ ನೀನ್ ಹೇಳ್ತೀಯಲ್ಲೇ. ನಮ್ಮ ಅಣ್ಣ ಕಂಡ್ರೆ ಕೊಡ್ತಿರೋದು. ತೋರ್ಸ್ಕೊಡ್ತೀವಿ, ಸುಮ್ನಿರೆ. ನೋಡೆ, ಮಾರಾದ್ರಿಗೆ ಹೇಳಾದ್ರೂ ಸರಿ, ಇವರಿಬ್ಬರಿಗೂ ಶಿಕ್ಷೆ ಮಾಡ್ಸಾದ್ರು ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಗಿಲ್ಕಿ ಬೇಕು. ನಾ ತೋರ್ಸ್ಕೊಡ್ತೀನಿ, ಸುಮ್ಕೇರು. ನೋಡಯ್ಯ,
ಸ್ವಾಮಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ? ಅಯ್ಯೋ, ಇದು ನೋಡು ಪಾಪ ಕೈಯಲ್ಲಿ ಮಗು ಕೈಲಿ ಮುಚ್ಕೊಂಡು ಅಪರೂಪಕ್ಕೆ ಗಿಲ್ಕಿಸ್ಕೊಂಡು ಹುಟ್ಟಿರೋ ಅಂತ ಹೋಗಿವ್ರು. ಮಗು ಅಂತ ಅನ್ಬಿಟ್ಟು ಹೆಂಗೋ ಗಿಲ್ಗೆ ಮಾಡ್ಬಿಟ್ಟು ತಂದ್ಕೊಟ್ಟಿರೋದು ಕಣಪ್ಪ. ಹಂಗೆಲ್ಲ ಅನ್ಯಾಯ ಮಾಡಬಾರ್ದು, ಸ್ವಾಮಿ. ಒಳ್ಳೇದಾಗಲ್ಲ ಕಣಯ್ಯ. ಸ್ವಾಮಿ, ಹಾ. ನಾನು ಲಗ್ನವಾದ ಕಾಲದಿಂದಲೂ ಹಾ, ಹಾ. ಒಂದು ಸುಳ್ಳನ್ನು ಹೇಳಿರೋದನ್ನು ನನ್ನ ಕಿವಿಯಲ್ಲಿ ಕನ್ನಡದಲ್ಲಿ ಕೇಳಿಲ್ಲ. ಹಾ, ಹಾ. ಕಳ್ಳತನ ಮಾಡಿರೋದನ್ನು ನನ್ನ ಕಣ್ಣಲ್ಲಿ ನೋಡಿಲ್ಲ ಸ್ವಾಮಿ. ಹಾ, ಹಾ. ನಾವು ಅಪರಾಧಿಗಳಲ್ಲ ಸ್ವಾಮಿ, ನಿರಪರಾಧಿ. ಸುಬ್ಬು. ಹಾಗಾದ್ರೆ ಗಿಲ್ಕಿ ಎಲ್ಲೋಯ್ತು? ಸುಬ್ಬು ನೋಡು, ಇವ ಅಮ್ಮ ಕದ್ದು ಕದ್ದು ಕೊಡೋದು, ಈ ಒಯ್ಯಾಗ ಒತ್ಕೊಂಡು ಮಾರೋದು. ಹೋಗ್ ಹಿಂಗ್ ನಿಂತಿರೋದ್ ಮಾಡ್ತಾ- ನೋಡ್ರಿ, ಒಳ್ಳೆ ವೀರಪ್ಪನ್ ಇದ್ದಂಗೆ ಅವ್ನೇ. ಹಿಂಗ್ ಮಾಡ್ತಾವ್ರೆ ನನ್ ಮಗಳ ಗಿಲ್ಕಿ ಕದ್ಬಿಟ್ಟವ್ರಲ್ಲಿ. ಈಗ ಒಂದ್ ಕೆಲಸ ಮಾಡೋಣ ನೋಡಯ್ಯ, ನೀವು ಗೌರವದಿಂದ ಮರ್ಯಾದೆಯಿಂದ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನೋಡು ಮಹಾರಾಜರ ಹತ್ರ ನಿನ್ ಮೇಲೆ ದೂರ ಸಲ್ಲಿಸ್ತೀನಿ. ಹಾಗೆ ಆಗಲಿ ಸ್ವಾಮಿ. ಹಾಗೆ ಆಗ್ಲಾ? ನಿಮ್ ಇಷ್ಟ ಬಂದಂತೆ. ಸುಬ್ಬು, ಅವ್ರು ಎಲ್ಲದಕ್ಕೂ ಸಿದ್ಧವಾಗ್ಬಿಟ್ಟು ಹಂಗಾದ್ರೆ ಒಂದ್ ಕೆಲಸ ಮಾಡ್ತೀನಿ, ನಾನು ಇವ್ರಿಬ್ರನ್ನ ಮಹಾರಾಜರ ಹತ್ರ ಕರ್ಕೋಗಿ ಅವ್ರು ಒಪ್ಪಿಸ್ಬತ್ತೀನಿ, ನೀನ್ ಒಳಗಡೆ ನಡಿ ಹೇಳ್ತೀನಿ. ನಾನು ಇಸ್ಕೊ ಬರ್ತೀನಿ ನಡಿಯೇ. ಆಗತ್ತೆ ನೀನ್ ಒಳ್ಬೇಡಕೋಣ, ನೀನ್ ಗೊತ್ತ ನನ್ ಹೊಟ್ಟೆ ಉರಿತಿದ್ದೆ. ಅಯ್ಯೋ ಸುಬ್ಬು, ಒಳ್ಬೇಡ ಕಣೆ, ಒಳ್ಬೇಡ. ಅದು ಬಂಗಾರಿ ಅಲ್ವಾ, ನನ್ ಕಾಗೆ ಬಂಗಾರ ಅಲ್ವಾ ನೀನು? ಅಯ್ಯೋ, ಯಾವ್ದೋ ಬಂಗಾರ. ಹ್ಞೂ ಕಣೆ. 10 ಲಕ್ಷ ರೂಪಾಯಿ ಗಿಲ್ಕಿ ಇಲ್ಲ, ತರ್ತೀನಿ ನಡಿಯೇ, ತರ್ತೀನಿ ನಡಿಯೇ, ನೀನು ತರ್ತೀನಿ ನಡಿಯೇ, ಬಂದ್ಬಿಡ್ತೀನಿ ಖಂಡಿತ. ಬರ ನೀನು ಬಾ, ಮಹಾರಾಜರ ತಕ ಹೋಗೋಣ ಬಾ. ನಮ್ಗೆ ಹಿಂಗೆ ಬಿಟ್ರೆ ಹಾಕಲ್ಲ ಕಣಪ್ಪ ನಿಮ್ಗೆ. ಹಿಂಗೆ ಮಾಡ್ತೀರ ಎಲ್ಲರ ಮನೇಲಿ.